ಹಿಂದೆ 60 ಹಿಂದೆ ಯಾರು ನಿಲ್ಬಾರ್ದಂಗೆ ಕೂತ್ಕೋ ಇಲ್ಲಿ ಇವನು ಸುರೇಶ ಇವರಿದ್ದಲ್ಲ ಯಾರು ಅಮ್ರೇಗೌಡರು ಅಮರೇಗೌಡ ಇದ್ನಲ್ಲ ಕರಿ ಅಮರೇಗೌಡ ನಮ್ಮ ಕೂತ್ಕೋ ಚೇರ್ ತರಿಸಿ ನಾನೊಂದು ಹೇಳ್ತೀನಿ ಎರಡು ಮತ್ತೆ ನೀನು ಕೂತ್ಕೋ ಮಾಡ್ಬಿಟ್ಟಾರೆ ಸರ್ ಮಾಧ್ಯಮದಲ್ಲಿ ತಿರ್ಗಾ ಅಟ್ಯಾಕ್ ಆಯ್ತಂತೆ ಹಾಸ್ಪಿಟಲ್ ಸೀರಿಯಸ್ ಆಗಿದ್ರಂತೆ ಏನ್ ಬೇಕು ಹೇಳ್ತಾರೆ ಶಾಸಕರಿಗೆ ನೈತಿಕತೆ ಅನ್ನೋದು ಇರ್ಬೇಕಂತ ಹೇಳಿ ಹೇಳ್ತಾರೆ ಹೇಳ್ತೀನಿ ತಾಳಿ ಸ್ವಲ್ಪ ವೈ ಆರ್ ಸೋ ಹರಿ ಓಕೆ ಇಟ್ ಮೇಕ್ಸ್ ನೋ ಮಚ್ ಡಿಫರೆನ್ಸ್ ಇನ್ 2-3 minutes will not make ಶಾಸಕರ ನೈತಿಕತೆ ಬಗ್ಗೆ ನೈತಿಕತೆ ಅನ್ನೋದು ಇರಬೇಕು ಎಲ್ಲ ಪೊಲಿಟಿಕಲ್ ಪಾರ್ಟಿಗೆ ಸದಸ್ಯರು ಈಗ ಸರ್ವೋಚ್ಚ ನ್ಯಾಯಾಲಯ ಕರ್ನಾಟಕದ ಸ್ಪೀಕರ್ ಅವರು ರಮೇಶ್ ಕುಮಾರ್ ಅವರು ಮಾಡಿದಂಥ ಆದೇಶವನ್ನ ಪಾರ್ಷಿಯಲಿ ಎತ್ತಿಡಿದಿದ್ದಾರೆ. ಪಾರ್ಷಿಯಲಿ ಇಟ್ ಹ್ಯಾಸ್ ಬೀನ್ ಅಪೆಲ್ಡ್ ಬೈ ದಿ ಆನರಬಲ್ ಸುಪ್ರೀಂ ಕೋರ್ಟ್. ಭಾಗಶಃ ಕನ್ನಡದಲ್ಲಿ ನಾನು ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಸ್ವಾಗತ ಮಾಡ್ತೇನೆ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಸ್ವಾಗತ ಮಾಡುತ್ತೇನೆ. ನಮ್ಮ MLAಗಳು 14 ಜನ, ಕಾಂಗ್ರೆಸ್ನಲ್ಲಿದ್ದಂಥ MLAಗಳು ಮತ್ತು JDSನ 3 ಜನ MLAಗಳು ಏನು ರಾಜೀನಾಮೆ ಕೊಟ್ಟರು, ಆಮೇಲೆ ವಿಪ್ಪನ್ನು ಉಲ್ಲಂಘನೆ ಮಾಡಿದ್ರು. ನಾವು ಅದರ ಮೇಲೆ ಪಿಟಿಷನ್ ಹಾಕಿದ್ದು ಸ್ಪೀಕರ್ ಅವ್ರ ಮುಂದೆ, ನಾನು ಮತ್ತು ದಿನೇಶ್ ಗುಂಡೂರಾವ್ ಅವರು PCC ಪ್ರೆಸಿಡೆಂಟ್ ಹಾಕಿದ್ದು. ಅದರ ಆಧಾರದ ಮೇಲೆ ಅವರು ವಿಚಾರಣೆ ನಡೆಸಿ ಕೂಲಂಕಷವಾಗಿ ಆನ್ ಕ್ವಶನ್ ಆಫ್ ಲಾ ಅಂಡ್ ಕ್ವಶನ್ ಆಫ್ ಫ್ಯಾಕ್ಟ್ಸ್ ಎಲ್ಲ ವಿಶ್ಲೇಷಣೆ ಮಾಡಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ವಿಪ್ ಉಲ್ಲಂಘನೆ ಮಾಡಿದ್ದಾರೆ. ಮತ್ತೆ ರಾಜೀನಾಮೆ ಸ್ವಯಂ ಪ್ರೇರಣೆಯಿಂದ ಇಲ್ಲ ಅಂತೇಳಿ ಸ್ವಯಂ ಪ್ರೇರಣೆಯಿಂದ ಇಲ್ಲ ಮತ್ತೆ ವಾಸ್ತವಿಕತೆಯಿಂದ ಕೂಡಿರ್ತಕ್ಕಂಥದ್ದಲ್ಲ ಅಂತೇಳಿ ಅವರು 17 ಜನರನ್ನು ಕೂಡ ಅನರ್ಹರನ್ನಾಗಿ ಮಾಡಿ ಆದೇಶ ಹೊರಡಿಸಿದರು. ಅದರಲ್ಲಿ 2 ಭಾಗ ಇದೆ. ಒಂದು, ಅವರು ಪಕ್ಷಾಂತರ ಮಾಡಿರೋದ್ರಿಂದ ಅನರ್ಹರಾಗಿದ್ದಾರೆ ಅಂತಕ್ಕಂಥದ್ದು ಒಂದು ಭಾಗ. 2ನೇ ಭಾಗ, ಅವರು ಚುನಾವಣೆಗೆ ಈ ಅವಧಿ ಏನಿದೆಯಲ್ಲ, ಈ ಅವಧಿಗೆ ಆಯ್ಕೆಯಾಗಿದ್ರಲ್ಲ, ಈ ಅವಧಿಗೆ ಪೂರ್ಣ ನಿಲ್ಲಬಾರದು ಅಂತಕ್ಕಂಥದ್ದು ಇನ್ನೊಂದು ಭಾಗ. ದೇರ್ ಆರ್ 2 parts. One is they are disqualified because they are defected to other political party. The first part is upheld by the Supreme Court. As per the second part is concerned, it is modified. The speaker order is modified, and Supreme Court allowed
the disqualified MLAs to contest the by-elections. ಸೊ ಡೆಮಾಕ್ರಸಿನಲ್ಲಿ ಮತ್ತೆ 10th ಶೆಡ್ಯೂಲ್ನಲ್ಲಿ ಒಂದು ಪಕ್ಷದ ಟಿಕೆಟ್ ಮೇಲೆ ಗೆದ್ದವರು ರಾಜೀನಾಮೆ ಕೊಡಬಾರದು ಅಂತಿಲ್ಲ. ಆದರೆ ಸ್ವಯಂ ಪ್ರೇರಣೆಯಿಂದ ಯಾವುದೇ ಕೊಯರ್ಷನ್ ಇಲ್ದೇನೆ, ಬಾಹ್ಯ ಒತ್ತಡಗಳಿಲ್ದೇನೆ ಮತ್ತೆ ಜಿನಯನ್ ಆಗಿದ್ದರೆ ವಾಲಂಟರಿ ಅಂಡ್ ಜಿನಯನ್ ಪದ ಉಪಯೋಗಿಸಿದ್ದಾರೆ. ಅದರಲ್ಲಿ ವಾಲಂಟರಿ ಅಂಡ್ ಜಿನಿಯನ್ ಕಾನ್ಸ್ಟಿಟ್ಯೂಷನ್ನಲ್ಲಿ ಮತ್ತೆ 10th ಶೆಡ್ಯೂಲ್ನಲ್ಲಿ. ಸೊ ಇದು ವಾಲಂಟರಿನೂ ಅಲ್ಲ, ಜಿನೈನೂ ಅಲ್ಲ ಅನ್ನೋದು ಆ ಥರ ಇಲ್ಲದೆ ಹೋದ್ರೆ, ವಾಲಂಟರಿ ಮತ್ತು ಜಿನೈನ್ ಇಲ್ಲದೆ ಹೋದ್ರೆ their resignations, anybody's resignation as a matter of fact, cannot be accepted. So that has been upheld by the Supreme Court. ಸೊ ಪ್ರಜಾಪ್ರಭುತ್ವದಲ್ಲಿ ಒಂದು ಪಕ್ಷದಲ್ಲಿ ಆಯ್ಕೆ ಆದ ಮೇಲೆ ಮನುಷ್ಯ ಇಚ್ಛೆಯಾಗಿ ಅವರು ನಡ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಆದೇಶ